ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಕಪೋತೇಶ್ವರ ಬಿಲ್ಲೇಶ್ವರ ಮಹಾತ್ಮ್ಯ ವರ್ಣನವೆಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಮುನಿಗಳು ಕೇಳುತ್ತಾರೆ, ಎಲೈ ಜೈಮಿನಿಯೇ, ಕಪೋತೇಶ ಸ್ಥಳವೆಂದು ಈ ಕ್ಷೇತ್ರವಾದರೂ ಪ್ರಸಿದ್ಧಿಗೆ ಬಂದುದೆಂತು? ಕಪೋತನೆಂಬುವನು ಯಾರು? ಈಶನಾರು? ಈ ವಿಷಯವನ್ನು ನಮಗೆ ತಿಳಿಸುವುದಾಗಬೇಕು. ಜೈಮಿನಿಯು ಹೇಳುತ್ತಾನೆ, ಎಲೈ ವಿಪ್ರರೇ, ಕೇಳಿರಿ. ಪೂರ್ವದಲ್ಲಿ ಕುಶಸ್ಥಳವೆಂಬುದು ಬಹಳ ಮೊನಚಾದ ದರ್ಬೆಯ ಪೊದರುಗಳಿಂದಲೂ ಮುಳ್ಳು ಪೊದೆಗಳಿಂದಲೂ ನಿಬಿಡವಾಗಿ ಎಲ್ಲ ಜಂತುಗಳಿಂದಲೂ ವರ್ಜ್ಯವಾಗಿದ್ದಿತು. ಆ ಪ್ರದೇಶವು ಪಿಶಾಚ ವಸತಿಯಂತೆ ತರುಗಳು ಜಲವು ಇಲ್ಲದುದಾಗಿದ್ದಿತು. ಆಗ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಾರಾಯಣನಿಗಿಂತಲೂ ಪೂರ್ವದಲ್ಲಿ ಬೇರಾವ ದೇವತೆಯು ಜನಗಳಿಂದ ಪೂಜಿಸಲ್ಪಡುತ್ತಿರಲಿಲ್ಲವು. ಅದೇ ಸಮಯದಲ್ಲಿ ನಾನು ಇದೇ ರೀತಿ ಪೂಜ್ಯನಾಗಬೇಕೆಂಬ ಹುರುಡು ಧೂರ್ಜಟಿಗೆ ಬಂದಿತು. ಆತನು ಈ ರೀತಿ ಚಿಂತಿಸುತ್ತಿರುವಂತೆಯೇ ಆತನ ಮನಸ್ಸು ವಿಷ್ಣುವಿನ ವಿಷಯದಲ್ಲಿ ಭಕ್ತಿಯನ್ನು ತಾಳಿತು. ತರುವಾಯ ಆ ಮಹಾದೇವನು ಎಲ್ಲೆಡೆಯಲ್ಲಿಯೂ ನಿರ್ಜನವಾಗಿರುವ ಪ್ರದೇಶದಲ್ಲಿ ನಿಂತು ಯಾವ ಪರಿಗ್ರಹವನ್ನು ಮಾಡದೆ ಮಹತ್ತರವಾದ ತಪಸ್ಸನ್ನು ಮಾಡಿ ಆ ಶ್ರೀಹರಿಯನ್ನು ಸಂತೋಷಗೊಳಿಸುತ್ತಾನೆ. ಆ ಲಕ್ಷ್ಮೀಪತಿಗೆ ನಾನು ಏನೆಂದು ಹೇಳಲಿ? ಶಾರದಾಪತಿಯಾದ ಆತನಿಗೆ ಯಾವ ಸ್ತುತಿಯನ್ನು ಮಾಡುವುದು? ಸಮಸ್ತ ಬ್ರಹ್ಮಾಂಡಕ್ಕೂ ಒಡೆಯನಾದ ಆ ಪರಮಾತ್ಮನನ್ನು ಸಂತೋಷಗೊಳಿಸಲು ಬೇರಾವ ಮಾರ್ಗವಿರುವುದು? ಆ ಭಗವಂತನ ಆರಾಧನೆಗೆ ಯಾವ ಬಾಹ್ಯ ವಸ್ತುವು ಉಪಯೋಗ ಯೋಗ್ಯವಾದುದಲ್ಲವು. ಆದುದರಿಂದ ಮಾತೃಕಾನ್ಯಾಸಾದಿ ಪೂರ್ವಕವಾದ ಅಂತರ್ಯಾಗವನ್ನೆಸಗಿ ಭಕ್ತ ಜನರಿಗೆ ಆತ್ಮದಾನವನ್ನು ಮಾಡುವವನು ಚರಾಚರ ಗುರುವು ಆದ ಶ್ರೀಹರಿಯನ್ನು ಆರಾಧಿಸಿ ಆತನ ಪ್ರಸಾದದಿಂದ ಸಕಲ ಲೋಕಗಳಿಗೂ ಪೂಜ್ಯನಾಗುತ್ತೇನೆ ಎಂದು ಯೋಚಿಸಿದನು. ಆ ಮಹೇಶ್ವರನು ಈ ಪ್ರಕಾರವಾಗಿ ಯೋಚಿಸಿದ ತರುವಾಯ ಸುಖ ದುಃಖಾದಿ ಸಮಸ್ತ ದ್ವಂದ್ವಗಳನ್ನು ವಿಸರ್ಜಿಸಿ ನೀಲಾಚಲದ ಸಮೀಪದಲ್ಲಿರುವ ಪುಣ್ಯಕರವಾದ ಕುಶಸ್ಥಳಕ್ಕೆ ಬಂದನು. ಅಲ್ಲಿ ಆತನು ವಾಯುಭಕ್ಷಣ ಮಾಡಿಕೊಂಡು ತೀವ್ರವಾದ ತಪಸ್ಸನ್ನೆಸಗಿದನು. ಆಗಲ ಮಹೇಶ್ವರ ಪ್ರಭುವು ಅಷ್ಟಮೂರ್ತಿಯಾದರೂ ಪಾರಿವಾಳದಂತೆ ಬಹಳ ಸೂಕ್ಷ್ಮ ಗಾತ್ರನಾದನು. ತರುವಾಯ ಶ್ರೀಹರಿಯು ಪ್ರಸನ್ನನಾಗಿ ಆತನಿಗೆ ಪೂಜಾ ಸಮ್ಮಾನಗಳಲ್ಲಿ ತನ್ನಂತೆಯೇ ಆಗುವಂತಹ ಐಶ್ವರ್ಯವನ್ನು ದಯಗೈದನು. ಆ ಪರಶಿವನ ತಪಃ ಪ್ರಭಾವದಿಂದ ಆ ಸ್ಥಳವು ಸರೋವರಗಳಿಂದಲೂ ಕೆರೆಕಟ್ಟೆಗಳಿಂದಲೂ ನದಿಗಳಿಂದಲೂ ನಿರಂತರವೂ ಶೋಭಿಸಿ ವೃಂದಾವನದಂತೆ ಶೋಭಿಸಿತು. ಎಲ್ಲ ಋತುಗಳಲ್ಲಿಯೂ ಹೂ ಹಣ್ಣು ಬಿಡುವ ಬಗೆ ಬಗೆಯ ತರುಲತೆಗಳಿಂದಲೂ ಜೇನನ್ನು ಹೀರಿ ಮದಿಸಿ ಝಂಕಾರಗೈವ ದುಂಬಿಗಳ ನಾದದಿಂದ ತುಂಬಿದ ದಿಗಂತಗಳಿಂದಲೂ ಕೂಡಿ ಬಗೆ ಬಗೆಯ ಪಕ್ಷಿಗಣಗಳಿಂದ ತುಂಬಿ ಸಮಸ್ತ ಜೀವ ಜಂತುಗಳಿಗೂ ಸುಖವಸತಿಯಾಗಿ ಆ ಕುಶಸ್ಥಳವು ಶೋಭಿಸಿತು. ಶಿವನು ಆ ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಕಪೋತದಂತೆ, ಅಂದರೆ ಒಂದು ಸಣ್ಣ ಪಾರಿವಾಳದಂತಾದುದರಿಂದ ಆತನು ಮುರಾರಿಯ ಆಜ್ಞೆಯಂತೆ ಕಪೋತೇಶ್ವರನಾದನು. ಆ ತ್ರ್ಯಂಬಕನು ಈ ರೀತಿ ಶ್ರೀಹರಿಯ ಆಜ್ಞೆಯಂತೆ ಕುಶಸ್ಥಳದಲ್ಲಿ ಮೃಡಾಣಿಯೊಡನೆ ವಾಸ ಮಾಡುತ್ತಿರುವನು. ಎಲೈ ವಿಪ್ರರೇ, ಯಾರಾದರೆ ಕಪೋತೇಶ್ವರನನ್ನು ಪೂಜಿಸಿ ಸ್ತುತಿಸಿ ನಮಸ್ಕರಿಸುತ್ತಿರುವರೋ ಅವರು ನಿರ್ಧೂತ ಪಾಪರಾಗಿ ಶ್ರೀ ಪುರುಷೋತ್ತಮನನ್ನು ಹೊಂದುತ್ತಾರೆ. ಎಲೈ ದ್ವಿಜರೇ, ಇನ್ನು ಮುಂದೆ ಬಿಲ್ವೇಶ್ವರನ ಮಹಾತ್ಮ್ಯವನ್ನು ಹೇಳುವೆನು, ಕೇಳಿರಿ. ಪೂರ್ವದಲ್ಲಿ ದೈತ್ಯರೆಲ್ಲರೂ ಸೇರಿಕೊಂಡು ಪಾತಾಳದ ಬಾಗಿಲನ್ನೊಡೆದು ಭೂಮಿಗೆ ಬಂದು ಜನಗಳನ್ನು ತಿಂದು ಉಪದ್ರವಗೊಳಿಸುತ್ತಿದ್ದರು. ಈ ಭೂಭಾರವನ್ನು ಇಳುಹಲೋಸುಗ ಶ್ರೀಮನ್ನಾರಾಯಣನು ದೇವಕಿ ದೇವಿಯ ಗರ್ಭದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದನು. ಯಾವಾಗ ಆ ಪ್ರಭುವು ಯಾದವರಿಂದಲೂ ಪಾಂಡವರಿಂದಲೂ ಒಡಗೂಡಿ ಪೃಥಿವಿ ಪಾಲನೆಯನ್ನು ಮಾಡುತ್ತಿದ್ದನು, ಆಗ ಈ ಸ್ಥಳಕ್ಕೆ ಬಂದು ತೀರ್ಥರಾಜದ ಜಲದಲ್ಲಿ ಸ್ನಾನ ಮಾಡಿ ನೀಲಮಾಧವನನ್ನು ದೂರದಿಂದಲೇ ಮನಸ ನಮಸ್ಕರಿಸಿ ದೈತ್ಯರು ಭೂಮಿಗೆ ಬರುತ್ತಿದ್ದ ದ್ವಾರದ ಬಳಿ ಸಾರಿದನು. ಮಾನವರಾರು ಪ್ರವೇಶಿಸಲಸದಳವಾದ ಆ ಘೋರ ವಿವರವನ್ನು ಕಂಡು ಆ ಶ್ರೀಕೃಷ್ಣ ಪರಮಾತ್ಮನು ಭ್ರಾಂತಿಯಿಂದ ಲೋಕವನ್ನೇ ಸಂದೋಹಗೊಳಿಸುವವನಾಗಿ ಶಿವನ ಪೂಜ್ಯತೆಯನ್ನು ಲೋಕಕ್ಕೆ ಪ್ರಚುರಗೊಳಿಸುವವನಾಗಿ ಬಿಲ್ವ ಫಲವೊಂದನ್ನು ತೆಗೆದುಕೊಂಡು ಅದರಲ್ಲಿಯೇ ತ್ರಿಲೋಚನನನ್ನು ಆವಾಹನೆ ಮಾಡಿ ಪೂಜಿಸಿದ ಬಳಿಕ ಆ ಅಸುರ ಸೂದನನು ಆ ತ್ರಿಪುರಾರಿಯನ್ನು ಈ ರೀತಿ ಸ್ತುತಿಸಿದನು. ಶ್ರೀ ಭಗವಂತನು ಹೇಳುತ್ತಾನೆ, ಸತ್ವ ರಜಸ್ತಮೋ ಗುಣಾತೀತನು, ಆ ತ್ರಿಗುಣಗಳನ್ನು ವಿಭಾಗ ಮಾಡಿದವನು, ವೇದಮಯನು,
ವೇದಾತೀತನು, ಭೂತ ಭವಿಷ್ಯದ್ ವರ್ತಮಾನ ಕಾಲದ ಆಗುಹೋಗುಗಳನ್ನು ಅರಿತವನು ಆದ ಓ ಪರಮೇಶ್ವರ, ನಿನಗೆ ನಮಸ್ಕಾರ. ಚಂದ್ರ ಸೂರ್ಯಾಗ್ನಿಗಳೇ ತ್ರಿನೇತ್ರಗಳಾಗಿ ಉಳ್ಳವನು, ಬ್ರಹ್ಮಣ್ಯನು, ಶ್ರೇಷ್ಠವಾದ ಆತ್ಮಸ್ವರೂಪನು, ಪರಮಾತ್ಮನು, ಅಷ್ಟೈಶ್ವರ್ಯಗಳಿಗೂ ಕಾರಣನು, ಅಷ್ಟಮೂರ್ತಿಯು ಆದ ನಿನಗೆ ನಮಸ್ಕಾರವು. ಯಾರ ರೂಪವು ತಮಸ್ಸಿನ ಆಚೆಗಿರುವುದು, ಅಂತಹ ತಮಸ್ಸನ್ನು ಕಳೆಯುವ ಅವ್ಯಯವಾದ ರೂಪವುಳ್ಳವನು, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವವನು, ವಿತಮಸನು ಆದ ನಿನಗೆ ನಮಸ್ಕಾರವು. ಎಲೆ ಋಷಿಗಳಿರ, ಈ ರೀತಿ ಪ್ರಭುವಾದ ಆ ಭಗವಂತನು ತನ್ನ ಆತ್ಮಸ್ವರೂಪನಾದ ಆ ಶಿವನನ್ನು ಮನಸ್ಸ ಸ್ತುತಿಸಿ ಆತನ ಪ್ರಸಾದದಿಂದ ಆ ಪಾತಾಳದ ವಿವರವು ಪ್ರವೇಶಿಸಲು ಸುಗಮವಾದುದನ್ನು ಕಂಡನು. ತರುವಾಯ ಆ ಪ್ರಭುವು ಸೈನ್ಯ ಸಮೇತನಾಗಿ ಆ ದ್ವಾರದಿಂದಲೇ ಪಾತಾಳ ಲೋಕಕ್ಕೆ ಹೋಗಿ ಮಹಾಬಲಾಢ್ಯರಾದ ದೈತ್ಯರೆಲ್ಲರನ್ನು ಕೊಂದು ಭೂಭಾರವನ್ನು ಇಳುಕಿದನು. ಆ ಶ್ರೀಕೃಷ್ಣನು ಈ ರೀತಿ ದೈತ್ಯ ಸಂಹಾರವನ್ನು ಮಾಡಿದ ತರುವಾಯ ಅದೇ ದ್ವಾರದ ಮೂಲಕ ಹಿಂತಿರುಗಿ ಬಂದು ಅಲ್ಲಿಯೇ ನಿಂದ ವೃಷಭಧ್ವಜನಾದ ಆ ಶಿವನನ್ನು ಪೂಜಿಸಿ ಆ ಬಾಗಿಲನ್ನು ತಡೆಯಲೋಸುಗ ಆತನನ್ನು ಅಲ್ಲಿಯೇ ಸ್ಥಾಪಿಸಿದನು. ಅಲ್ಲದೆ ಭಕ್ತಿಗೆ ವಶ್ಯನು, ಮಹಾಬುದ್ಧಿಯೂ ಆದ ಆ ಗದಾಧರನು, ಎಲೈ ಧೂರ್ಜಟಿಯೇ, ನೀನು ಈ ಪ್ರಾಸಾದದಲ್ಲಿಯೇ ಇದ್ದುಕೊಂಡು ಅಸುರರು ಭೂಮಿಗೆ ಬಾರದಂತೆ ತಡೆಯುವವನಾಗು. ಎಲೈ ಶಂಭುವೆ, ಅಸುರರನ್ನು ನಾಶಗೊಳಿಸುವ ಕಾರ್ಯದಲ್ಲಿ ನೀನಲ್ಲದೆ ಮತ್ತಾರು ತಾನೇ ಸಮರ್ಥರಾದರು ಎಂದು ಆತನಿಗೆ ಹೇಳಿ ಆತನನ್ನು ಅಲ್ಲಿಯೇ ಸ್ಥಾಪಿಸಿ ದ್ವಾರಕೆಗೆ ಹಿಂತಿರುಗಿ ಬಂದನು. ಅಂದಿನಿಂದ ಈ ಭೂಮಂಡಲದಲ್ಲಿ ಬಿಲ್ಲೇಶ್ವರನು ಪ್ರಖ್ಯಾತಿಗೆ ಬಂದನು. ಎಲೈ ದ್ವಿಜರೆ, ಈ ಬಿಲ್ಲೇಶ್ವರನೇ ಕ್ಷೇತ್ರರಾಜವಾದ ಶ್ರೀ ಪುರುಷೋತ್ತಮನ ಕ್ಷೇತ್ರಕ್ಕೆ ಪ್ರಥಮ ಸೃಷ್ಟಿಕರ್ತನು. ಮಾನವನ ಪಾಪ ಹಂತ್ರವು ಮೃಡಾನೀಪತಿಯು ಅವ್ಯಯನು ಆದ ಆ ಬಿಲ್ಲೇಶ್ವರನನ್ನು ಸಂದರ್ಶನ ಮಾಡಿದುದಾದರೆ ಸಮಸ್ತ ಇಷ್ಟಾರ್ಥಗಳನ್ನು ಪಡೆಯುವನಲ್ಲದೆ ದಾಟಲಸದಳವಾದ ವಿಪತ್ತನ್ನು ಜಯಿಸುತ್ತಾನೆ. ಎಲೈ ಮುನಿಗಳಿರ, ಇಂತು ನಿಮಗೆ ಕಪೋತೇಶ್ವರ ಮತ್ತು ಬಿಲ್ಲೇಶ್ವರರ ಮಹಾತ್ಮ್ಯವನ್ನು ಹೇಳಿರುತ್ತೇನೆ. ಇನ್ನು ಮತ್ತು ಏನನ್ನು ಕೇಳಬಯಸುತ್ತೀರಿ? ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಕಪೋತೇಶ್ವರ ಬಿಲ್ಲೇಶ್ವರರ ಮಹಾತ್ಮ್ಯ ವರ್ಣನವೆಂಬ 13ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.